ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. KS ಕ್ಲಾಸ್ನಲ್ಲಿ ಏಪ್ರಿಲ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ ನಾವು ಇವತ್ತು ನೋಡೋಣ. ಇದಕ್ಕಿಂತ ಮುಂಚೆ ಜನವರಿ ತಿಂಗಳ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಅದನ್ನು ನೋಡ್ಬೋದು. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ ಈಗಾಗಲೇ ಕ್ಲಾಸಸ್ ಮಾಡಲಾಗಿದೆ. ಅದನ್ನು ನೀವು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಅವುಗಳನ್ನು ನೀವು ನೋಡ್ಬೋದು. ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಚಾನಲ್ ಅದಾಗಿದೆ, ಯಾವುದೇ ರೀತಿ ಹಣ ಕಟ್ಟಬೇಕಾಗಿಲ್ಲ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ ನೀವು ಅಲ್ಲಿ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಈಗ ಏಪ್ರಿಲ್ 2025 ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಏಪ್ರಿಲ್ 1 ಒಡಿಶಾ ಸಂಸ್ಥಾಪನಾ ದಿನ ಅಥವಾ ಉತ್ಕಲ ದಿವಸ ಅಂತ ಕರಿತೀವಿ. 1936ರಲ್ಲಿ ಒಡಿಶಾ ಪ್ರತ್ಯೇಕ ರಾಜ್ಯವಾದ ಸವಿ ನೆನಪಿಗಾಗಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏಪ್ರಿಲ್ 2 ವಿಶ್ವ ಆಟಿಸಮ್ ಜಾಗೃತಿ ದಿನ ಅಂತ ಕರಿತೀವಿ. ಇದರ ಘೋಷವಾಕ್ಯ ಅಡ್ವಾನ್ಸಿಂಗ್ ನ್ಯೂರೋಡೈವರ್ಸಿಟಿ ಆ್ಯಂಡ್ ದಿ SDGs ಅಂತ ಇದೆ. ನೆಕ್ಸ್ಟ್ ಏಪ್ರಿಲ್ 5 ರಾಷ್ಟ್ರೀಯ ಕಡಲ ದಿನ ಅಂದರೆ ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂತ ಕರಿತೀವಿ. ಭಾರತೀಯ ನೌಕಾಯಾನದ ಇತಿಹಾಸದ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ನೆಕ್ಸ್ಟ್ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ ಅಂತ ಕರಿತೀವಿ. ಈ ವರ್ಷ 2025ರ ಘೋಷವಾಕ್ಯ ಹೆಲ್ದಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಅಂತಕ್ಕಂಥದ್ದು 2025ರ ಘೋಷವಾಕ್ಯ. ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನ ಅಂತ ಕರಿತೀವಿ. ಹೋಮಿಯೋಪತಿ ಸಂಸ್ಥಾಪಕ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಅವರ ಜನ್ಮದಿನದ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ನೆಕ್ಸ್ಟ್ ಏಪ್ರಿಲ್ 11 ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನ ಅಂತ ಕರಿತೀವಿ. ತಾಯಂದಿರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇದನ್ನು ಆಚರಿಸ್ತೀವಿ. ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿನ. 1999ರ ಅಮೃತ್ಸರದ ಹತ್ಯಾಕಾಂಡದ ಬಲಿಪಶುಗಳ ನಮನಕ್ಕಾಗಿ ಇದನ್ನು ಆಚರಿಸ್ತೀವಿ. ನೆಕ್ಸ್ಟ್ ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ. ನಿಮಗೆಲ್ಲ ಗೊತ್ತೇ ಇದೆ, ಭಾರತೀಯ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ ಮತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂಕೇತವಾಗಿ ಇದನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಏಪ್ರಿಲ್ 18 ವಿಶ್ವ ಪರಂಪರೆ ದಿನ, ವರ್ಲ್ಡ್ ಹೆರಿಟೇಜ್ ಡೇ ಅಂತ ಕರಿತೀವಿ. ಘೋಷವಾಕ್ಯ ಡಿಸಾಸ್ಟರ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೀಸೈಲೆಂಟ್ ಆ್ಯಂಡ್ ಹೆರಿಟೇಜ್ ಅಂತ ಇದರ ಘೋಷವಾಕ್ಯ. ಏಪ್ರಿಲ್ 21 ರಾಷ್ಟ್ರೀಯ ನಾಗರಿಕ ಸೇವಾ ದಿನ, ಸಿವಿಲ್ ಸರ್ವಿಸ್ ಡೇ ಅಂತ ಕರಿತೀವಿ. ನಾಗರಿಕ ಸೇವಾ ಅಧಿಕಾರಿಗಳ ಕೊಡುಗೆಯನ್ನು ಗೌರವಿಸಲು ಇದನ್ನು ಆಚರಿಸ್ತೀವಿ. ಏಪ್ರಿಲ್ 22 ವಿಶ್ವ ಭೂ ದಿನ, ಅವರ್ ಪವರ್ ಅವರ್ ಪ್ಲಾನೆಟ್ ಇದರ ಘೋಷವಾಕ್ಯ. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ಸವಿ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ, ಘೋಷವಾಕ್ಯ ಮಲೇರಿಯಾ ಎಂಡ್ಸ್ ವಿತ್ ಅಸ್, ರೀಇನ್ವೆಸ್ಟ್, ರೀಇಮ್ಯಾಜಿನ್, ರೀಇಗ್ನೈಟ್ ಅಂತಕ್ಕಂಥದ್ದು ಇದರ ಘೋಷವಾಕ್ಯ. ಏಪ್ರಿಲ್ 26 ವಿಶ್ವ ಬೌದ್ಧಿಕ ಆಸ್ತಿ ದಿನ, ವರ್ಲ್ಡ್ IP ಡೇ ಅಂತ ಕರಿತೀವಿ. ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸಲು ಇದನ್ನು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಪಂಚಾಯತ್ ದಿನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ನಾಗರಿಕ ಸೇವಾ ದಿನ ಏಪ್ರಿಲ್ 21. ಇದನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕರೀತಾರೆ. ಅದನ್ನು ನಾವು ಅದರ ಸವಿ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಇಲ್ಲಿಗೆ ಏಪ್ರಿಲ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳ ಬಗ್ಗೆ ನಾವು ನೋಡಿದಾಯಿತು. ಮುಂದಿನ ತರಗತಿಯಲ್ಲಿ ಮೇ 2025ರ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಇದನ್ನು ಶೇರ್ ಮಾಡಿ. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.